ಹಾಯ್ ನಮಸ್ಕಾರ ಎಲ್ಲರಿಗೂ. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ವ್ಲಾಗ್. ಅ ಡೇ ಇನ್ ಮೈ ಲೈಫ್ ಜೊತೆಗೆ ಬಜೆಟ್ ಫ್ರೆಂಡ್ಲಿ ಸ್ಟೇಕೇಶನ್ ಗೋವಾಲಿ ಯಾವ್ಯಾವ್ದಿದೆ ಅಂತ ಹೇಳ್ತೀನಿ. ಯಾವ್ಯಾವ್ದಿದೆ ಅಲ್ಲ, ಇವತ್ತು ನಾನು ಎಲ್ಲಿದ್ದೀನಿ ಅದನ್ನು ಫಸ್ಟ್ ಹೇಳ್ತೀನಿ. ನಾಳೆ ವ್ಲಾಗಲ್ಲಿ ಇನ್ನೊಂದನ್ನು ತೋರಿಸ್ತೀನಿ, ಯಾಕಂದರೆ ಪ್ರಾಪರ್ಟಿ ಎಲ್ಲ ಪೂಲ್ ಎಲ್ಲ ಶೋ ಮಾಡ್ಲಿಕ್ಕೆ ಟೈಮ್ ಆಗುತ್ತೆ. ಜಸ್ಟ್ ₹1750ಗೆ ಈ ಬ್ಯೂಟಿಫುಲ್ ಪ್ರಾಪರ್ಟಿ ನನಗೆ ಸಿಕ್ಕಿದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ, ಯಾಕಂದರೆ ಗೋವಾದಿಂದ ಬ್ಯಾಂಗ್ಳೂರಿಂದ ಗೋವಾಕ್ಕೆ, ಇಲ್ಲ ಮೈಸೂರಿಂದ ಮ್ಯಾಂಗ್ಳೂರಿಂದ ತುಂಬ ಜನ ವಿಸಿಟ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇರ್ತೀರಾ. ಬಟ್ ಎಲ್ಲರೂ ಹೇಳ್ತಾರೆ, ಇಲ್ಲಪ್ಪ ಗೋವಾ ಬಂದರೆ 10,000 20,000 ಪರ್ ಡೇ ಹಂಗೆ ಹೋಗ್ಬಿಡುತ್ತೆ. ಆ ಥರ ಏನಾಗಲ್ಲ. ಅಟ್ಲೀಸ್ಟ್ 2,000 to 3,000 ಪರ್ ಡೇ ವಿತ್ ಸ್ಟೇ ವಿತ್ ಫುಡ್ ಸಾಕಾಗುತ್ತೆ ನಿಮಗೆ. ಸೊ ನಾನಿವತ್ತು ಬುಕ್ ಮಾಡಿದ್ದು ಏರ್ ಬಿ ಎನ್ ಬಿ. ನೀವು ಹೋಟೆಲ್ಸ್ ಎಲ್ಲ ಬುಕ್ ಮಾಡೋಕ್ಕಿಂತ ಏರ್ ಬಿ ಎನ್ ಬಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ವಿತ್ ಕಿಚನ್ ಎಲ್ಲ ಒಂಥರ ಫುಲ್ 1 BHK ಮನೆ ಥರ ಸಿಗುತ್ತೆ. ಸೊ 1 BHKಗೆ 2 to 3 ಗೆಸ್ಟಸ್ ಸಾಕಾಗುತ್ತೆ ಆಯಿತಾ ಇದಕ್ಕೆ. ಸೊ 2 to 3 ಗೆಸ್ಟಸ್ಗೆ ಇಲ್ಲಿ ಚಾರ್ಜ್ ಮಾಡುವಂಥದ್ದು ಓನ್ಲಿ ₹1750. ಸೊ ಇದು ನನ್ನ ಬೆಡ್ರೂಮ್. ಇವಾಗ ನನ್ನ ಬೆಡ್ರೂಮಲ್ಲಿ ಒಂದು ಬ್ಯೂಟಿಫುಲ್ ಮಿರರ್ ಇಟ್ಟಿದ್ದಾರೆ, ಅಲ್ಲಿಂದ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಬೆಡ್ರೂಮಿಂದ ಈ ಕಡೆ ನೋಡಿದರೆ ಎಷ್ಟು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ, ನೀವೇ ನೋಡ್ಕೊಳ್ಳಿ ಆಯಿತಾ. ಜಸ್ಟ್ ಗ್ಯಾಲರಿ ಇದೆ ಆ್ಯಂಡ್ ಇಲ್ಲಿಂದ ಫುಲ್ ನೋಡಿದರೆ ನಿಮಗೆ ಔಟ್ಸೈಡ್ ಫುಲ್ ವ್ಯೂ ಕಾಣಿಸುತ್ತೆ ಆ್ಯಂಡ್ ತುಂಬ ಬ್ಯೂಟಿಫುಲ್. ಮಳೆಗಾಲ ಇರೋದ್ರಿಂದ ಇನ್ನೂ ತುಂಬ ಕ್ಲೌಡ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಪಾರ್ಕಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಇಲ್ಲಿಂದ ಸೈಡಲ್ಲೇ ಇನ್ನೊಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ. ಸೊ ಅಲ್ಲಿ ವಿಲ್ಲಾ ಆ್ಯಂಡ್ 1 BHK ಏರ್ ಬಿ ಎನ್ ಬಿ ಎಲ್ಲನೂ ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡ್ಬೋದು, ಬೆಳಿಗ್ಗೆ ಎದ್ದು ಇಲ್ಲಿ ನಿಂತ್ಕೊಂಡು ಕಾಫಿ ಕುಡಿದ್ರೆ ಸಿಗೋ ಮಜಾನೇ ಬೇರೆ. And this is my beautiful bedroom and it's such a lovely design too. I'm feeling so comfortable in this property. How can someone give such a wonderful property at such a low price? It's really nice. Bedroom ಇಂದ ಈಚೆ ಕಡೆ ಬಂದ ಕೂಡಲೇ ಲಿವಿಂಗ್ ರೂಮ್ ಕಾಣಿಸುತ್ತೆ. ಅದು ಕೂಡ ಸ್ಮಾಲ್ ಕ್ಯೂಟ್ ರೌಂಡ್ ಟೇಬಲ್ಸ್ ಜೊತೆಗೆ ವಾಲ್ ಮೇಲೆ ಎಲ್ಲ ಲೈಕ್ ಪ್ರಿಂಟೆಡ್ ಕೋಕೋನಟ್ ಟ್ರೀ ಥರದ್ದು ಫುಲ್ ಡಿಸೈನ್ಸ್ ವಿತ್ ಎಸ್ಥೆಟಿಕ್ ಸೋಫಾ ವಿತ್ ಬಾಲ್ಕನಿ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿಂದ ಸ್ವಲ್ಪ ಸೈಡ್ ಬಂದರೆ ಟೈನಿ ಕಿಚನಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಎಸೆನ್ಷಿಯಲ್ ಇದೆ. ಗ್ಯಾಸ್ ಇದೆ, ಲೈಕ್ ರೆಫ್ರಿಜರೇಟರ್, ಸ್ಟೋರ್ ರೂಮ್ಸ್, ಸಮಥಿಂಗ್ ಲೈಕ್ ಎಲ್ಲ ಏನೇನು ಬೇಕಲ್ಲ ಒಂದು ಕಿಚನಲ್ಲಿ ಫುಲ್ ಸೆಟ್ಸೇ ಇಲ್ಲೇ ಅವೈಲೇಬಲ್ಸ್ ಇರುತ್ತೆ. ಸೊ ನೀವು ಹೋಟೆಲ್ ರೂಮ್ಸ್ ಬುಕ್ ಮಾಡೋಕ್ಕಿಂತ ಏರ್ ಬಿ ಎನ್ ಬಿ ಬುಕ್ ಮಾಡಿದರೆ ನಿಮಗೆ ಚೀಪೆಸ್ಟ್ ಪ್ರೈಸ್. ಲೈಕ್ ಹೊರಗಡೆ ಹೋಗಿ ನೀವು ತಿನ್ನಬೇಕಂತ ಇರಲ್ಲ, ನೀವು ಏನು ಚಿಲ್ ಮಾಡಬೇಕು, ನೆಟ್ಫ್ಲಿಕ್ಸ್ ಆ್ಯಂಡ್ ಚಿಲ್ ಎಲ್ಲ ಮನೇಲಿ ಕೂತ್ಕೊಂಡು ಮಾಡ್ಬೋದು ವಿತ್ ಹೆಲ್ದಿ ಫುಡ್. ನೀವೇ ಫುಡ್ನ ಪ್ರಿಪೇರ್ ಮಾಡಿಕೊಂಡು ಈಸಿಯಾಗಿ ತಿನ್ಬೋದು. ವಾಷಿಂಗ್ ಮಿಷಿನ್ ಕೂಡ ಅವೈಲೇಬಲ್ ಇದೆ, ರೆಫ್ರಿಜರೇಟರ್ಸ್ ಕೂಡ ಅವೈಲೇಬಲ್ ಇದೆ. ಲೈಕ್ ನಾನು ಸ್ವಲ್ಪ ವೆಜಿಟೇಬಲ್ಸ್, ಎಗ್ಸ್ ಎಲ್ಲ ಆರ್ಡರ್ ಮಾಡಿ ನಾನೇ ಪ್ರಿಪೇರ್ ಮಾಡಿಕೊಂಡು ತಿಂತಾ ಇದ್ದೀನಿ. ಜಸ್ಟ್ ಇದೆ, ಟೈಮ್ ಆಗಿದೆ 11:30. ಯಾಕಂದರೆ ನೈಟ್ ನನ್ನ ಇವೆಂಟ್ ಇತ್ತು. ಇವನ್ ಐ ಆಮ್ ಸಫರಿಂಗ್ ಫ್ರಮ್ ಕೋಲ್ಡ್, ಕಾಫ್ ಆ್ಯಂಡ್ ಫೀವರ್. ಸ್ಟಿಲ್ ನನಗೇನು, ನಾನು ಆರಾಮಿಲ್ಲದಾಗ ಸುಮ್ಮನೆ ಮತ್ತೆ ಕುತ್ಕೊಬಿಟ್ರೆ ಅದು ಜಾಸ್ತಿ ಆಗಿಬಿಡುತ್ತೆ ಆಯಿತಾ. ಆ್ಯಂಡ್ ಆರಾಮಿಲ್ಲದೆ ಇರೋ ಟೈಮಲ್ಲಿ ಇಷ್ಟು ಬ್ಯೂಟಿಫುಲ್ ವ್ಯೂವಲ್ಲಿ ಕುತ್ಕೊಂಡು ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬ್ರಷ್ ಮಾಡಬೇಕು ಆ್ಯಂಡ್ ಸ್ನಾನ ಮಾಡಬೇಕು. ಆಫ್ಟರ್ ದ್ಯಾಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ದಾಲ್ ಆ್ಯಂಡ್ ರೈಸ್. ನನ್ನ ಸಲುವಾಗಿ ವೆಜ್ ಸಬ್ಜಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ ಬಂದಿದ್ದಾಳೆ. ಶಿ ಈಸ್ ಫ್ರಮ್ ಗೋವಾ, ಬಟ್ ಅವಳು ಹುಟ್ಟು ಬೆಳೆದಿದ್ದು ಎಲ್ಲ ಡೆಲ್ಲಿ. ಗೋವಾಲಿ ಜಸ್ಟ್ ಕಾಲೇಜ್ ಅದು ಇದು ಮುಗಿಸ್ಕೊಳ್ಳಿಕ್ಕೆ ಬಂದಿದ್ದಾಳೆ ಆಯಿತಾ. ಸೊ ಅವಳ ಸಲುವಾಗಿ ನಾನು ಪ್ರಾನ್ಸ್ ಫ್ರೈ ಮಾಡ್ತಾಯಿದ್ದೀನಿ. ರವಾ ಫ್ರೈ ಅಂತ ಹೇಳ್ತಾರಲ್ವ, ಅದನ್ನು ಮಾಡ್ತಿದ್ದೀನಿ. ಆ್ಯಕ್ಚುಲಿ ಅದು ನನಗೆ ಗೊತ್ತಿಲ್ಲ. ಗೋವಾಲ್ಲೇ ಒಂದು ರೆಸ್ಟೋರೆಂಟಲ್ಲಿ ನಾನು ಅದನ್ನು ಕೇಳ್ಕೊಂಡಿದ್ದೆ. ಆ್ಯಕ್ಚುಲಿ ಐ ಯೂಸ್ ಟು ಇಟ್ ನಾನ್ ವೆಜ್ ಲಾಟ್ ಮೊದಲು. ಇವಾಗ ಒಂದೊಂದಾಗಿ ನಾನ್ ವೆಜ್ನ ನಾನು ಬಿಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನನಗೆ ಭಗವದ್ಗೀತೆ ಎಲ್ಲ ಓದಿದ ಮೇಲೆ ಸ್ವಲ್ಪ ನಾನ್ ವೆಜ್ನ ಸ್ಟಾಪ್ ಮಾಡಬೇಕು ಅಂತ ಮನಸ್ಸಿಗೆ ಅನಿಸಿದೆ. ವಿಲ್ ಟ್ರೈ ಅಲ್ವಾ. ಸೊ 30 days ನಾನು ಟ್ರೈ ಮಾಡಿದ್ದೀನಿ, ಇನ್ನು ಮುಂದೆ ಕೂಡ ಟ್ರೈ ಮಾಡೋಣ ಅಂತ ಇದ್ದೀನಿ. ನೋಡೋಣ. ಆಲ್ರೆಡಿ ಎಲ್ಲ ಬಿಟ್ಟಿದ್ದೀನಿ. ಫಿಶನ್ನು ತಿನ್ನಲಾಗಿದೆ, ಬಟ್ ಸಮ್ಟೈಮ್ಸ್ ಒಂದು ಫಿಶನ್ನು ತಿಂತಿದ್ದೆ, ಕಿಂಗ್ ಫಿಶ್ ಫ್ರೈ, ಅದನ್ನು ಕೂಡ ಬಿಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ರಿಯಲಿ ಸ್ಟಾರ್ಟೆಡ್ ಎಂಜಾಯಿಂಗ್ ಕುಕಿಂಗ್ ಅ ಲಾಟ್. ನನಗೆ ಕುಕಿಂಗ್ ಅಂದರೆ ತುಂಬಾ ಇಷ್ಟ. ಸಿನ್ಸ್ ಚೈಲ್ಡ್ಹುಡ್ ಐ ಹ್ಯಾವ್ ಲರ್ನ್ ಬೈ ವಾಚಿಂಗ್ ಮೈ ಮಾಮ್. ನನ್ನ ಮಮ್ಮಿ ಮತ್ತು ಪಪ್ಪ ತುಂಬಾ ವೆಲ್ ಕುಕ್ ಮಾಡ್ತಿದ್ರು ಆಯಿತಾ. ಮೈ ಮಾಮ್ ಮೇಕ್ಸ್ ಅಮೇಝಿಂಗ್ ವೆಜಿಟೇರಿಯನ್ ಫುಡ್ ಆ್ಯಂಡ್ ಪಪ್ಪ ಗ್ರೇಟ್ ಆಟ್ ಕುಕಿಂಗ್ ನಾನ್ ವೆಜ್ ಡಿಶಸ್. ಸೊ ವೆನ್ ಎವರ್ ಐ ಕುಕ್ ಆ್ಯಂಡ್ ಸರ್ವ್ ಫುಡ್ ಟು ಅ ಗೆಸ್ಟ್, ಇಟ್ ಮೇಕ್ಸ್ ಮಿ ವೆರಿ ಹ್ಯಾಪಿ. ವೆನ್ ಎವರ್ ಐ ಆಮ್ ಫ್ರೀ ಐ ಲವ್ ಟ್ರೈಂಗ್ ಔಟ್ ನ್ಯೂ ಡಿಶಸ್. ಸೊ ಇವತ್ತು ನಾನು ಪ್ರಾನ್ಸ್ ಫ್ರೈ, ದಾಲ್ ಆ್ಯಂಡ್ ರೈಸ್ನ ಕುಕ್ ಮಾಡಿದೆ, ಜೊತೆಗೆ ಸ್ವಲ್ಪ ಸ್ಯಾಲಡ್ಸ್. ಆ್ಯಂಡ್ ನಾನು ಗೋವಾಲಿ ಒಂದು ಸ್ಪೆಷಲ್ ಪಿಕಲ್ ಇದೆ, ಹೋಮ್ ಮೇಡ್ ಪಿಕಲ್, ಅದನ್ನು ಕೂಡ ನನ್ನ ಸಲುವಾಗಿ ಆರ್ಡರ್ ಮಾಡಿದೆ. ಐ ಲವ್ ಪಿಕಲ್ಸ್. ಇವಾಗ ಜಸ್ಟ್ ಶಾರ್ನ ಮುಗಿಸಿದೆ ಆ್ಯಂಡ್ ನಾನು ಇವಾಗ ಹೊರಗಡೆ ಹೋಗ್ಬೇಕು ಅಂತ ರೆಡಿ ಆಗ್ತಿದೆ. ಅದೇ ಟೈಮಿಗೆ ಜೋರಾಗಿ ಮಳೆ ಬರ್ತಾ ಇದೆ ಹೊರಗಡೆ. ಅವಾಗೇ ರೆಡಿ ಆಗಿದೆ. ಆ್ಯಕ್ಚುಲಿ ಜಾಸ್ತಿ ಏನು ಮೇಕಪ್ ಅದು ಇದು ಮಾಡ್ಕೊಂಡಿಲ್ಲ, ಯಾಕಂತ ಹೇಳಿದ್ರೆ ತುಂಬ ಹೊರಗಡೆ ಮಳೆ ಬರ್ತಾ ಇದೆ. ಮಳೆ ನಿಲ್ಲೋ ಟೈಮಲ್ಲಿ ನಮಗೆ ಹೋಗಬೇಕಾಗತ್ತೆ. ಸೊ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಹೋಗಿ ಏನಾದರೂ ಡ್ರೆಸ್ ಏನಾದರೂ ತೊಗೋಬೇಕಂತ.
ಆ್ಯಂಡ್ ನನಗೆ ಒಂದು ಮಾತು ಅರ್ಥ ಆಗ್ತಲ್ಲ, ಮಳೆಗೆ ನಾನಂದರೆ ಇಷ್ಟನೋ ಇಲ್ಲ ನನಗೆ ಮಳೆ ಅಂದರೆ ಇಷ್ಟನೋ ಅಂತ. ಬ್ಯಾಂಗ್ಳೂರಲ್ಲಿ ಇರಬೇಕಿದ್ರು ಇದೇ ಆಗ್ತಾಯಿದೆ, ಗೋವಾ ಬಂದರೂ ಇದೇ ಆಗ್ತಿದೆ. ಆ್ಯಂಡ್ ಈ ಪ್ರಾಪರ್ಟಿ ಸ್ವಿಮ್ಮಿಂಗ್ ಪೂಲ್ ನೋಡಿದರೆ ನೀವು ಕಲ್ದೆ ಹೋಗ್ತೀರಾ. ಎಷ್ಟು ಕ್ಯೂಟ್, ಎಷ್ಟು ಹೈಜೀನ್, ಎಷ್ಟು ನೀಟಾಗಿದೆ. ನನಗಂತೂ ಸಖತ್ ಇಷ್ಟ ಆಗಿದ್ದೆ ಇವರ ಪ್ರಾಪರ್ಟಿಯಲ್ಲಿ ಸ್ವಿಮ್ಮಿಂಗ್ ಪೂಲ್. ಆ್ಯಂಡ್ ಈ ಪ್ರಾಪರ್ಟಿ ಅಂಡರ್ ತುಂಬ CCTVs, ವಾಚ್ಮೆನ್ಸ್ ಎಲ್ಲ ಇರೋದ್ರಿಂದ ಗರ್ಲ್ಸಿಗೂ ಕೂಡ ಸೇಫ್ಟಿ. ಆ್ಯಂಡ್ ತುಂಬ ಅಪಾರ್ಟ್ಮೆಂಟ್ಸ್ ಇದೆ, ಲೈಕ್ ಬಿಗ್ ಸೊಸೈಟಿ ಥರ ಫೀಲ್ ಅನಿಸುತ್ತೆ. ಆ್ಯಂಡ್ ಕಂಫರ್ಟ್ ಅನಿಸುತ್ತೆ, ಗರ್ಲ್ಸಿಗೆ ತುಂಬ ಸೇಫ್ಟಿ ಇದೆ. ಇಷ್ಟು ದೊಡ್ಡ 1 BHK ಹೌಸ್ ಜೊತೆಗೆ ಪ್ರೈವೇಟ್ ಪೂಲ್ ವಿತ್ ಫಾರೆಸ್ಟ್ ವ್ಯೂ, ಬಾಲ್ಕನಿ ವಿತ್ ಹೆಲ್ದಿ ಫುಡ್, ವಿತ್ ಕಿಚನ್, ಲಿವಿಂಗ್ ರೂಮ್ ಎಲ್ಲ ಸಿಗೋದು ತುಂಬಾ ಕಷ್ಟ. ಅದು ನಾರ್ತ್ ಗೋವಲ್ಲಿ 1750 rupeesಗೆ. ಸೊ ನಿಮಗೂ ಕೂಡ ಲೊಕೇಶನ್ ಎಲ್ಲಿ ಬೇಕು ಅಂತ ಹೇಳಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂತ ಹೇಳಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ಲೊಕೇಶನ್ ಅಂತ ಟೈಪ್ ಮಾಡಿ, ನಾನು ನಿಮಗೆ ಲೊಕೇಶನನ್ನು ಕಳಿಸ್ಕೊಡ್ತೀನಿ.